ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡರ ಜೊತೆ ಸಭೆಯಲ್ಲಿ ಲೋಕಸಭೆ ಚುನಾವಣೆಯ ತಯಾರಿಯ ಬಗ್ಗೆ ಚರ್ಚೆ. ಜೆಡಿಎಸ್ನ ವರಿಷ್ಠರ ದೇವೇಗೌಡರ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಆ ಮೂಲಕ ಇನ್ನೇನು 2 ರಿಂದ 3 ತಿಂಗಳು ಮ್ಯಾಕ್ಸಿಮಮ್ ಈಗ ಲೋಕಸಭಾ ಚುನಾವಣೆಗೆ ಟೈಮ್ ಇರೋದು. ಇನ್ನೇನು ಮಾರ್ಚ್ನಲ್ಲಿ ಡೇಟ್ಗಳು ಕೂಡ ಫಿಕ್ಸ್ ಆಗುತ್ತೆ ಆಲ್ಮೋಸ್ಟ್. ಜೆಡಿಎಸ್ ವರಿಷ್ಠ ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ದಳಪಡೆ ಈಗ ತಮ್ಮ ಸ್ಟ್ರಾಟಜಿಗಳನ್ನು ಪ್ಲಾನ್ ಮಾಡೋದಕ್ಕೆ ಯಾವ ರೀತಿಯಾಗಿ ಪರಸ್ಪರ ಹೊಂದಾಣಿಕೆ ಮೂಲಕ ಮುಂದೆ ಹೋಗಬೇಕು ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ. ಬಿಜೆಪಿಯನ್ನ ಹಿಂದಿಕ್ಕಲು ನಾವು ಗಟ್ಟಿಯಾಗಬೇಕು ಅಂತ ಈಗ ಜೆಡಿಎಸ್ನ ನಾಯಕರು ಮುಂದಾಗಿದ್ದಾರೆ. ಒಂದೊಂದು ಕ್ಷೇತ್ರಕ್ಕೂ ವರ್ಕಿಂಗ್ ಪ್ರೆಸಿಡೆಂಟ್ ಅನ್ನ ನೇಮಕ ಮಾಡೋದು, ಈ ರೀತಿಯಾಗಿ ಎಲ್ಲಾ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮುಖಂಡರು ಗಟ್ಟಿಯಾಗಬೇಕಾಗಿದೆ. ಬೇರು ಮಟ್ಟದಿಂದ ಯಾವ ರೀತಿಯಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದು, ಅದೇ ರೀತಿಯಾಗಿ ಬಿಜೆಪಿ ಪಕ್ಷವನ್ನ ಯಾವ ರೀತಿಯಾಗಿ ಸೋಲಿಸೋದು ಅನ್ನೋದು ಅವರ ಪ್ಲಾನಿಂಗ್ ಆಗಿದೆ. ಆ ಮೂಲಕ ಎಲ್ಲೆಲ್ಲಿ ಸೀಟ್ಗಳು ಬೇಕಾಗುತ್ತೆ, ನಾವು ಎಲ್ಲೆಲ್ಲಿ ಒತ್ತಾಯವನ್ನ ಮಾಡಬೇಕು, ಇದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಬಹುದು. ಎಲ್ಲೆಲ್ಲಿ ಜೆಡಿಎಸ್ನ ಸ್ಟ್ರಾಂಗ್ ಝೋನ್ ಇದೆ ಅದನ್ನ ಪತ್ತೆ ಹಚ್ಚೋದು, ಅದೇ ರೀತಿಯಾಗಿ ಫೈನಲಿ ಕಾಂಗ್ರೆಸ್ಗೆ ಒಂದು ಲಿಸ್ಟ್ ಅನ್ನ ಕೂಡ ಕೊಡಬೇಕಾಗುತ್ತೆ, ಯಾವ್ಯಾವ ಒಂದು ಸೀಟ್ಗಳು ಅಥವಾ ಒಂದು MP ಕ್ಷೇತ್ರಗಳು ಅವ್ರಿಗೆ ಬೇಕು ಅಂತ. ಪ್ರಯೋಜನ ಆಗಲ್ಲ. ನಾನೇ ಸೆಲೆಕ್ಟ್ಕೊಂಡಿದ್ದೇನೆ, ಒಂದು ಉಪಸಮಿತಿ ಮಾಡಿ ನಾವು ಇದನ್ನ ಎಲ್ಲರ ಒಂದು ಅಭಿಪ್ರಾಯಕ್ಕೆ ಅದನ್ನು ಜನಸಾಮಾನ್ಯರಿಗೆ ನಂಬುವಂತ ಕಾರ್ಯಕ್ರಮ ಘೋಷಣೆ ಮಾಡಬೇಕು. ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಏನಾಗಲ್ಲ, ನಂಬುವ ಕಾರ್ಯಕ್ರಮ ನಾವು ಹೇಳಿ, ಜೊತೆಗೆ ನಾವೆಲ್ಲರೂ ಸೇರಿ ನಾವು ಚುನಾವಣೆಯಲ್ಲಿ ಬೇರೆ ಬೇರೆಯಾಗಿ ಹೋರಾಟ ಮಾಡಬಹುದು.